ಸಾಕಷ್ಟು ಜನ ನಾಯಕರು ಕೂಡ ಅಗಲಿದ ಧೀಮಂತ ನಾಯಕನಿಗೆ ನಮನವನ್ನು ಸಲ್ಲಿಸಿದ್ದಾರೆ. ಅದಾದ ನಂತರ ಮಾತನಾಡಿದ್ರು ಕೆಲವೊಂದಷ್ಟು ಜನ ನಾಯಕರುಗಳು. ಬನ್ನಿ ನೋಡೋಣ. ಕೂಡ ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಅವರಿಗೆ ಅಂತಿಮ ದರ್ಶನ ಪಡಲಿಕ್ಕೆ, ವಿಶೇಷವಾಗಿ ನಮ್ಮ ಪಕ್ಷಕ್ಕೆ, ಅವ್ರ ಸಮುದಾಯಕ್ಕೆ ಭಾಳ ದೊಡ್ಡ ನಷ್ಟ ಆಗಿದೆ. ಆದರೂ ಕೂಡ ಅವರು ತಮ್ಮ ಅವಧಿಯಲ್ಲಿ ಭಾಳಷ್ಟು ಸೇವೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಪಕ್ಷಕ್ಕೆ ಮತ್ತು ಅವರ ಸಮುದಾಯಕ್ಕೆ. ಇವತ್ತು ಅವ್ರನ್ನ ಕಳ್ಕೊಂಡ್ರಿಂದ ನಾವೆರಡು ಪಕ್ಷ ಅವ್ರ ಸಮಾಜ ಎರಡು ಕೂಡ ನಷ್ಟ ಆಗಿದೆ ಭಾಳಷ್ಟು. ನಮ್ಮ ಭವಿಷ್ಯ ತುಂಬಲಿಕ್ಕೆ ಆಗೋಲ್ಲ. ಆದರೂ ಕೂಡ ಅವರ ಹಾಕಿಕೊಟ್ಟಂಥ ಮಾರ್ಗ, ಆದರ್ಶ ನಾವೆಲ್ಲ ಪಾಲಿಸಬೇಕಾಗ್ತದೆ. ಸುಮಾರು ವರ್ಷಗಳ ಅವರು ನಮ್ಮ ಪಾರ್ಟಿ ಟೀಚರಾಗಿ ವರ್ಕ್ ಮಾಡಿದರು. ಬೇರೆ ಬೇರೆ ಹುದ್ದೆಗಳಲ್ಲಿ ಕೂಡ ಕೆಲಸ ಮಾಡಿದರು. ನಮ್ಮನ್ನು ಬಿಟ್ಟಾಗಲಿವರೆ ಅವ್ರ ನೆನಪು ಮಾತ್ರ ನಮ್ಮ ಜೊತೆ ಇದೆ. ಅವರ ಆದರ್ಶ ನಮ್ಮ ಜೊತೆ ಇದೆ. ಅತ್ಯಂತ ಹಿರಿಯ ಮುಖಂಡ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲೂ ಕೂಡ ಭಾಳ ದೊಡ್ಡ ಹೆಸರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪ ಅವರು ಅಗಲಿ ಹೋಗಿರ್ತಕ್ಕಂಥದ್ದು ಒಂದು ಬಹಳ ದುಃಖಕರವಾದಂಥ ಒಂದು ವಿಷಯ. ಅವರ ಒಂದು ದೀರ್ಘ ಅವ್ರಿಗೇನು ಆಯುಷ್ಯ ಭಗವಂತ ಕೊಟ್ಟಿದ್ದರು, ಆ ಒಂದು ಜೀವನದಲ್ಲಿ ಅವರು ಸಾಕಷ್ಟು ಬಹಳಷ್ಟು ದೊಡ್ಡ ಸಾಧನೆಗಳು ಮಾಡಿರ್ತಕ್ಕಂಥದ್ದು. ದಾವಣಗೆರೆಯ ಒಂದು ವಿಶೇಷವಾಗಿ ದಾವಣಗೆರೆಯ ಒಂದು ಚಿತ್ರಣವನ್ನೇ ಬದಲಾವಣೆ ಮಾಡಿರ್ತಕ್ಕಂಥ ಒಂದು ಗರಿಮೆ ಅವರಿಗೆ ಸಲ್ಲಿಸ್ತದೆ. ಅಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು, ವೈದ್ಯಕೀಯ ಸಂಸ್ಥೆಗಳು ಮತ್ತು ಅನೇಕ ಇಂಡಸ್ಟ್ರಿಗಳನ್ನು ಸ್ಥಾಪನೆ ಮಾಡಿ ದಾವಣಗೆರೆ ಒಂದು ರೀತಿ ಆ ಒಂದು ಜಿಲ್ಲೆ ಮತ್ತು ಆ ಒಂದು ಊರಿನ ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿರ್ತಕ್ಕಂಥದ್ದು. ಮತ್ತು ರಾಜಕಾರಣದಲ್ಲೂ ಕೂಡ ಅವರು ಸಚಿವರಾಗಿ, ಶಾಸಕರಾಗಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಖಜಾಂಚಿಯಾಗಿ ದೀರ್ಘಕಾಲದ ಅವಧಿಯಲ್ಲಿ ಅವರು ಪಕ್ಷಕ್ಕೆ ಕೂಡ ನಿಷ್ಠೆಯಿಂದ, ಪ್ರಾಮಾಣಿಕತೆ ಮತ್ತು ನೇರ ನುಡಿ. ಶಾಮನೂರು ಶಿವಶಂಕರಪ್ಪರ ಒಂದು ಏನಂತ ಹೇಳಿದ್ರೆ ಅವರು ನೇರವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿಯಾಗಿದ್ದರು. ಅವರ ಮನಸ್ಸಿನಲ್ಲಿ ಏನಿರ್ತಾ ಇತ್ತು, ಅವರ ಏನು ಅಭಿಪ್ರಾಯ ಇರ್ತಾ ಇತ್ತು, ಅದನ್ನು ಬಹಳ ಒಂದು ಚುಟುಕಾಗಿ ಎಲ್ರ ಮುಂದೆ ಇಡ್ತಾಯಿದ್ರು. ಅದು ಮಾಧ್ಯಮದವರು ಕೂಡ ಗೊತ್ತಿರುವಂಥದ್ದು. ಅನೇಕ ಸಂದರ್ಭಗಳಲ್ಲಿ ಅವರ ಹೇಳಿಕೆಗಳು ಭಾಳ ಚುಟುಕವಾಗಿ ಮತ್ತು ಭಾಳ ಒಂದು ನೇರ ನುಡಿಗೆ ಹೆಸರಾಗಿರ್ತಕ್ಕಂಥವರಾಗಿದ್ದರು. ಅದರಿಂದ ಖಂಡಿತ ಅವರ ಒಂದು ಅಗಲಿಕೆ ನಮಗೆಲ್ರಿಗೂ ನೋವಾಗಿದೆ. ಅವರ ಕುಟುಂಬದ ಸದಸ್ಯರುಗಳು ಮಲ್ಲಿಕಾರ್ಜುನ್ ಅವರು, ಗಣೇಶ್ ಅವರು ಮತ್ತು ಬಕೇಶ್ ಅವರು ಮತ್ತು ಅವರ ಎಲ್ಲ ಕುಟುಂಬದ ಎಲ್ಲ ಸದಸ್ಯರಿಗೆ ನನ್ನ ಸಾಂತ್ವನ ಅರ್ಪಿಸ್ತೇನೆ. ಇವತ್ತು ಅವ್ರದ್ದು ದೊಡ್ಡ ಒಂದು ಶಕ್ತಿ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಆದರೆ ಅವರ ಜೀವನದಲ್ಲಿ ಅವರು ಬಹುಶಃ ಒಂದು ತೃಪ್ತಿಕರ ಜೀವನ ನಡೆಸಿದ್ರು ಅಂತಲೂ ಕೂಡ ಹೇಳ್ಬೋದು. 5 ದಶಕಗಳು ರಾಜಕಾರಣ, ವಿದ್ಯಾಸಂಸ್ಥೆ ಕಟ್ಟೋದರಲ್ಲಿ, ಸಮಾಜ ಸೇವೆಯಲ್ಲಿ ಮತ್ತು ಕೈಗಾರಿಕೆಯಲ್ಲಿ ಅತ್ಯುನ್ನತ ಸೇವೆಯನ್ನು ಮಾಡಿದ್ದಾರೆ. 6 ಸಾರಿ ವಿಧಾನಸಭಾ ಸದಸ್ಯರಾಗಿ, ನನ್ನ ಜೊತೆಯಲ್ಲಿ ಅವರು ಪಾರ್ಲಿಮೆಂಟ್ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಬಡವರ ಬಂಧು ಅಂತ ಹೇಳಿ ಅವ್ರ ಮನೆಗಾಗಲಿ, ಅವರು ಗೆಸ್ಟ್ ಹೌಸ್ಗೆ ಹೋದರೆ ಎಲ್ಲರಿಗೂ ಜಾಗ, ಪಕ್ಷಾತೀತವಾಗಿ ಅವರು ಇಡೀ ಈ ರೀತಿ ಹಾಸ್ಪಿಟ್ಯಾಲಿಟಿಯಲ್ಲಿ ನಂಬರ್ 1 ಇದ್ದಾರೆ. ಅತಿಥಿ ಸತ್ಕಾರದಲ್ಲಿ ಹೊಂದಿದ್ದಾರೆ. ಅದು ಪಕ್ಷಭೇದವಾಗಿ ಎಲ್ರಿಗೂ ಸೇವೆ ಮಾಡಿದ್ದಾರೆ. ಅಂಥ ಅತ್ಯುತ್ತಮವಾದಂಥ ಸಮಾಜ ಸೇವಕರನ್ನು ಅವರ ರಾಜಕೀಯ ಮತ್ಸದ್ದಿ, ಕಾಂಗ್ರೆಸ್ ಪಾರ್ಟಿಯ ಕೋಶಾಧ್ಯಕ್ಷರಾಗಿ, ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅವರನ್ನು ಅಗಲಿರೋದು ತುಂಬಲಾರದ ನಷ್ಟ ಆಗಿದೆ. ವಿಶೇಷವಾಗಿ ರಾಜ್ಯಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ. ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಕುಟುಂಬಕ್ಕೆ ನೋವನ್ನು ಭರಿಸುವ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ನಿನ್ನೆ ರಾತ್ರಿ ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಶಾಸಕರು ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿ ಕೈಗಾರಿಕೆ, ಸಹಕಾರ, ಶಿಕ್ಷಣ ಕ್ಷೇತ್ರದಲ್ಲಿ ಭಾಳ ಅದ್ಭುತಪೂರ್ವವಾದಂಥ ಕೆಲಸ ಮಾಡಿದಂಥ ಕರ್ನಾಟಕ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಸುದೀರ್ಘವಾಗಿ ತಮ್ಮ ರಾಜಕೀಯ ಜೀವನದಲ್ಲಿ
ನೇರ ನುಡಿಗೆ ಖ್ಯಾತಿಯಾಗಿರುವಂಥ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ರಾಜ್ಯದ ಜನತೆಯ ಪರವಾಗಿ ಹೃದಯಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಸದನದಲ್ಲಿ ಎಂದು ಶ್ರದ್ಧಾಂಜಲಿ ಸಲ್ಲಿಸುವಾಗ ಮಾತಾಡ್ತೀನಿ. ಮಾತಾಡಿ ಅವ್ರ ಬಗ್ಗೆ ಏನು ದಾವಣಗೆರೆಯಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅನೇಕ ವೈದ್ಯಕೀಯ ಶಾಲೆಗಳು, ಶಿಕ್ಷಣ ಕ್ಷೇತ್ರ, ಸಹಕಾರಿ ಕ್ಷೇತ್ರದಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಶಿವನ ಪಾದವನ್ನು ಸೇರಿದ್ದಾರೆ. ಇವತ್ತು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಅವರ ಜೀವನದ ಬಗ್ಗೆ ಹೇಳಬೇಕಂತಂದರೆ 1977ನೇ ಇಸ್ವಿಯಲ್ಲಿ ಅವರು ದಾವಣಗೆರೆ ನಗರಸಭಾ ಅಧ್ಯಕ್ಷರಾಗಿ ಇಲ್ಲಿವರೆಗೆ 6 ಬಾರಿ MLA ಆಗಿದ್ದಾರೆ, ಒಮ್ಮೆ ಸಂಸದರಾಗಿದ್ದಾರೆ ದಾವಣಗೆರೆ ಕ್ಷೇತ್ರದಿಂದ. ಇವತ್ತು ಶಾಮನೂರು ಶಿವಶಂಕರಪ್ಪನವರು ಕೊಡುಗೈ ದಾನಿಗಳವರು. ನಿಮಗೊಂದು ಉದಾಹರಣೆ ಹೇಳಬೇಕಂತಂದ್ರೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಕೋವಿಡ್ ವೇಳೆ 18 ಕೋಟಿ ವ್ಯಾಕ್ಸಿನನ್ನು ತಾವೇ ಸ್ವಂತ ಖರೀದಿ ಮಾಡಿದರು. ಸರ್ಕಾರಕ್ಕೆ ಅಂಗ ಚಾಚಲಾರದೆ ತಾವೇ ಖರೀದಿ ಮಾಡಿ ಇವತ್ತು ಜನರಿಗೆ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ಅವ್ರ ಬಗ್ಗೆ ಹೇಳಬೇಕಂತಂದರೆ ಸಾಕಷ್ಟು ವಿಷಯಗಳು ಅದಾವೆ. ಅವರು ದಾನ ಮಾಡಿದ್ರ ಬಗ್ಗೆ ಇರ್ಬೋದು, ಅವರು ಶಿಕ್ಷಣ ಪ್ರೇಮಿಗಳು, ಬಾಪೂಜಿ ಶಿಕ್ಷಣ ಶಾಮನೂರು ಶಿವಶಂಕರಪ್ಪಾಜಿ ಅವರು ನಮ್ಮ ಪಕ್ಷದ ಮುತ್ಸದ್ದಿ, ಅತ್ಯಂತ ಗೌರವಾನ್ವಿತ ಹಿರಿಯ ರಾಜಕಾರಣಿಗಳು. ಅವರನ್ನು ನೋಡಿ ಕಲಿಯುವಂಥದ್ದು ನಮ್ಮಂಥವ್ರಿಗೆ ಬಹಳಷ್ಟು ಇದೆ. ಯಾವತ್ತೂ ಕೂಡ ನಾನು ಕಳೆದ 7.5 ವರ್ಷದಿಂದ ನೋಡ್ತಾ ಇದ್ದೀನಿ. ಸದನದಲ್ಲಿ ಬರ್ತಾಯಿದ್ರು ಮುಂಚೆ, ಈಗ 1 ವರ್ಷ ಆಯ್ತು ಬರ್ತಾ ಇರಲಿಲ್ಲ. ಯಾರ ಮೇಲೆ ಕೂಡ ಕೋಪ ಮಾಡ್ತಾ ಇರಲಿಲ್ಲ. ಬಹಳಷ್ಟು ಶಾಂತ ಸ್ವಭಾವದವರು, ನಗಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡಿರ್ತಾಯಿದ್ರು. ಯಾವುದೇ ಪಕ್ಷದ ವೇದಿಕೆ ದೊಡ್ಡ ಕಾರ್ಯಕ್ರಮ ಇರಲಿ ಅಥವಾ CLP ಮೀಟಿಂಗ್ಗಳಿಗೆ ಕೂಡಿದ್ರು ಕೂಡ ಅವ್ರ ಹತ್ರನೇ ಅಟೆಂಡ್ ಮಾಡ್ತಾಯಿದ್ರು. ಯಾವತ್ತಿದ್ರೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಒಂದಾಗಿರಬೇಕು ಅಂತ ಭಾಳಷ್ಟು ಆಸೆಯನ್ನು ಇಟ್ಕೊಂಡು ಒಗ್ಗೂಡಿಸಿ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ರು. ನಮಗೆಲ್ಲ ಬುದ್ಧಿವಾದವನ್ನು ಹೇಳ್ತಾಯಿದ್ರು. ಈ ಕಡೆ ವೀರಶೈವ ಲಿಂಗಾಯತ ಸಮಾಜ ಕೂಡ ಅವ್ರನ್ನ ಕಳ್ಕೊಂಡು ಎಲ್ಲೋ ಒಂದು ರೀತಿ ಹಿರಿಯ ಮುತ್ಸದ್ದಿಯವ್ರನ್ನ ಕಳ್ಕೊಂಡು ಬಡವಾಗಿದೆ. ಈ ಕಡೆ ಇನ್ನು ಪಕ್ಷದ ವಿಚಾರವನ್ನು ಹೇಳಬೇಕು ಅಂತಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ, ಪಕ್ಷದ ಟ್ರೆಜರರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ನಿಧನದಿಂದ ನಮ್ಮ ಪಕ್ಷ ಕೂಡ ಇವತ್ತು ಬಡವಾಗಿದೆ. ಅವರು ಅಜಾತ ಶತ್ರು ಆಗಿದ್ದರು. ಯಾವತ್ತೂ ಕೂಡ ಯಾವುದೇ ಪಕ್ಷಾತೀತವಾಗಿ ಒಬ್ಬ ಉತ್ತಮ ನಾಯಕರಾಗಿದ್ದರು. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಒಡನಾಟವನ್ನು ಅವ್ರ ಜೊತೆಗೆ ನೆನೆಸ್ಕೊಳ್ಳೋದಾದರೆ, ನನ್ನ ತಂದೆಯವರಿಗೆ ಭಾಳ ಆತ್ಮೀಯರಾಗಿದ್ದರು. ಹಾಗಾಗಿ ನನ್ನ ಜೊತೆಗೆ ಹೆಚ್ಚು ಸಂಪರ್ಕ, ಪ್ರೀತಿ ಎಲ್ಲ ಇತ್ತು. ಹಲವಾರು ಸಂದರ್ಭಗಳಲ್ಲಿ ನಾವು ವ್ಯತ್ಯಾಸಗಳನ್ನು ಹೊಂದಿದ್ವಿ, ಅಭಿಪ್ರಾಯ ವ್ಯತ್ಯಾಸಗಳನ್ನು ಹೊಂದಿದ್ವಿ. ಆದರೆ ನಮ್ಮ ಸಂಬಂಧಗಳ ಯಾವುದೂ ಹೆಚ್ಚು ಕಡಿಮೆ ಆಗಲಿಲ್ಲ. ಆದರೆ ಪ್ರಸಂಗಗಳು ಬಂದಾಗಲೆಲ್ಲ ನನಗೆ ಧೈರ್ಯ ತುಂಬತಕ್ಕಂಥ ಅಥವಾ ಬಲ ತುಂಬತಕ್ಕಂಥ ಕೆಲಸವನ್ನು ಮಾನ್ಯ ಶಾಮನೂರವರು ಮಾಡ್ತಿದ್ರು ಅನ್ನೋದನ್ನು ನಾನು ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ನೆನೆಸ್ಕೊಳ್ತೇನೆ. ನನ್ನ ಒಡನಾಟವನ್ನು ಅವ್ರ ಜೊತೆಗೆ ನೆನೆಸ್ಕೊಳ್ಳೋದಾದರೆ